Hey guys, welcome back to my channel, Leka Priya's Multipurpose channel. Hope you are all doing good over there. ಸೊ ಇವತ್ತಿನ ವ್ಲಾಗಲ್ಲಿ ನೀವು ಈಗಾಗಲೇ ಥಂಬ್ನೇಲಲ್ಲಿ ನೋಡಿರ್ತೀರಿ ವ್ಯಾನಿಟಿ ಬ್ಯಾಗ್. ನನ್ನ ಹತ್ರ ಇರುವಂತಹ ವ್ಯಾನಿಟಿ ಬ್ಯಾಗ್ ಕಲೆಕ್ಷನ್ಸ್ ತುಂಬ ದಿವಸದಿಂದ ಮಾಡಬೇಕು ಅಂತ ಇತ್ತು, ಬಟ್ ಇವತ್ತು ಮಾಡೇ ಬೇಡ ಅಂತ ಮನಸ್ಸು ಮಾಡಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಬ್ಲಾಗಲ್ಲಿ ನನ್ನ ಹತ್ರ ಇರುವಂತಹ ವ್ಯಾನಿಟಿ ಬ್ಯಾಗ್ಸ್ ಕಲೆಕ್ಷನ್ಸ್, ಅದರ ಹಿಂದಿರುವಂತಹ ಸಣ್ಣ ಪುಟ್ಟ ಕಥೆಗಳು, ವಿಚ್ ಆರ್ ಸಮ್ ಎಮೋಷ್ನಲ್ ಆ್ಯಂಡ್ ವಿಚ್ ಆರ್ ಸಮ್ ಕ್ಯೂಟ್ ಆಗಿರುವಂತಹ ಒಂದು ಕಾಮಿಡಿ ಜೊತೆಯಲ್ಲಿದೆ. ಸೊ ಯಾರ್ಯಾರು ಯಾವ್ಯಾವ ರೀತಿಯ ವ್ಯಾನಿಟಿ ಬ್ಯಾಗ್ನ ಇನ್ವೆಸ್ಟ್ ಮಾಡಿ ಅದನ್ನ ಕೊಂಡ್ಕೋಬೇಕು, ಅದನ್ನ ಏನೇನು ಯೂಸ್ ಆಗುತ್ತೆ, ಯಾವ್ಯಾವ ರೀತಿಯ ವ್ಯಾನಿಟಿ ಬ್ಯಾಗ್ ಕೊಂಡ್ಕೋಬಾರ್ದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ನನ್ನ ಹಳೆಯ ವ್ಯಾನಿಟಿ ಬ್ಯಾಗ್ ಇದು. ತುಂಬಾ ಈಸಿ ಟು ಕ್ಯಾರಿ. ಇದು ಬಾಟಾ ಶೋರೂಮ್ನಲ್ಲಿ ಕೊಂಡ್ಕೊಂಡಿದ್ದು. ತುಂಬಾ ಜಾಸ್ತಿನೇ ಇನ್ವೆಸ್ಟ್ಮೆಂಟ್ ಆಯಿತು ಇದಕ್ಕೆ, ಬಿಕಾಸ್ ದ ಬ್ರ್ಯಾಂಡ್ ಅಂತ. ತುಂಬಾ ಒಂದು ನಿಯರ್ಲಿ ಒಂದು 2-3 ಇಯರ್ಸ್ ಇದನ್ನ ನಾನು ಯೂಸ್ ಮಾಡಿದೆ. ಆ್ಯಂಡ್ ಇದುವರೆಗೂ ನನಗೆ ಯೂಸ್ ಮಾಡ್ತಿಲ್ಲ. ಇದುವರೆಗೂ ಜಿಪ್ ಏನು ಕೂಡ ಆಗಿಲ್ಲ, ಜಿಪ್ ಮಾತ್ರ ಏನೂ ಆಗಿಲ್ಲ. ಯು ಕ್ಯಾನ್ ಸಿ. ಆ್ಯಂಡ್ ಕಂಪಾರ್ಟ್ಮೆಂಟ್ಸ್ ಬಾಟಾ ಶೋರೂಮಲ್ಲಿ ಕೊಂಡ್ಕೊಳ್ಳೋಂಥ ವ್ಯಾನಿಟಿ ಬ್ಯಾಗ್ ಯಾವ ರೀತಿ ಇರುತ್ತೆ ಅಂದರೆ, ಇದರಲ್ಲಿ ಜಾಸ್ತಿ ಕಂಪಾರ್ಟ್ಮೆಂಟ್ಸ್ ಇಡಲ್ಲ ಅವರು. ಜಸ್ಟ್ 1 and 2 ಜಿಪ್ಸ್ ಕಂಪಾರ್ಟ್ಮೆಂಟ್ಸ್ ಅಷ್ಟೇ. ಇನ್ನು ಎಕ್ಸ್ಟ್ರಾ ಜಿಪ್ಸ್ ಏನೇನು ಇಟ್ಟಿರಲ್ಲ, ಒಳಗೆ ಒಂದೇ ಒಂದು ಮಾತ್ರ ಚಿಲ್ಲರೆ ಏನಾದ್ರು ಇಟ್ಕೋಬೇಕು ಅಂತ ಜಿಪ್ಸ್ ಇಟ್ಟಿರ್ತಾರೆ. ಆ್ಯಂಡ್ ಹಿಂದ್ಗಡೆ ಒಂದು ಜಿಪ್ ಇದೆ. ಇಲ್ಲೊಂದು ಮೊಬೈಲ್ ಏನಾದ್ರು ಇಟ್ಕೋಬೋದು ಅಂತ, ಮೊಬೈಲ್ ಚಿಲ್ಲರೆ ಆಗಿ ಇಟ್ಕೋಬೋದು ಅಂತ ಈ ಥರ ಒಂದು ಜಿಪ್. ಇದು ನಾನು ತುಂಬ ಹಳೇದಿದು ವ್ಯಾನಿಟಿ ಬ್ಯಾಗ್, ಬಟ್ ಏನೂ ಆಗಿಲ್ಲ. ಈ ಸ್ವಲ್ಪ ಡಸ್ಟಿಂಗ್ ಮಾಡಿ ಲೈಟಾಗಿ ಹಸಿ ಬಟ್ಟೆನ ಒರೆಸ್ಕೊಂಡು ಯೂಸ್ ಮಾಡಿ ಈಗ ಆರಾಮಾಗಿ ಯೂಸ್ ಮಾಡ್ಬೋದು. ಇದರ ಸ್ಪೆಷಾಲಿಟಿ ಏನು ಅಂತಂದರೆ, ಇದರಲ್ಲಿ ಈ ಒಂದು ಸೈಜ್ನ ವ್ಯಾನಿಟಿ ಬ್ಯಾಗ್ ಇದು. ಈ ಒಂದು ಮೀಡಿಯಮ್ ಸೈಜ್ನ ವ್ಯಾನಿಟಿ ಬ್ಯಾಗ್ ಏನಿದೆ, ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ಮೀಡಿಯಮ್ಗಿಂತಲೂ ಸ್ವಲ್ಪ ದೊಡ್ಡದು ಅಂತಲೇ ಹೇಳ್ತೀನಿ. ಇದು ಯಾವ್ಯಾವ ರೀತಿ ನಮಗೆ ಯೂಸ್ಫುಲ್ ಆಗುತ್ತೆ ಅಂತಂದರೆ, ನಾವು ವರ್ಕಿಂಗ್ ವುಮೆನ್ಗೂ ಯೂಸ್ಫುಲ್ ಆಗುತ್ತೆ, ಹಾಗೂ ಮಕ್ಕಳ ತಾಯಂದ್ರಿಗೂ ಯೂಸ್ಫುಲ್ ಆಗುತ್ತೆ. ಇದರಲ್ಲೇನು ವಾಟರ್ ಬಾಟಲ್ನ ಇದರಲ್ಲಿ ಇಟ್ಕೋಬಹುದು. ಆ್ಯಂಡ್ ಒಬ್ವಿಯಸ್ಲಿ ಮೊಬೈಲ್, ಕ್ಯಾಶಸ್ ಎಲ್ಲ ಇಟ್ಕೋಬೋದು. ಆ್ಯಂಡ್ ಒಂದು ಕ್ಲಚ್, ಒಂದು ಸ್ಮಾಲ್ ಪರ್ಸ್ ಏನಾದರೂ ಇದೆ ಅದನ್ನು ಕೂಡ ಇಟ್ಕೋಬೋದು. ಅಟ್ ಎ ಟೈಮ್ ಒಂದು ಜೊತೆ ಅಥವಾ 2 ಜೊತೆ ಬಟ್ಟೆಗಳು ಕೂಡ ಇದನ್ನ ಈ ಒಂದು ಸೈಜಲ್ಲಿ ವ್ಯಾನಿಟಿ ಬ್ಯಾಗಲ್ಲಿ ಕ್ಯಾರಿ ಮಾಡಿಕೊಂಡು ನಾನು ಹೋಗ್ಬಿಡ್ಬೋದು. ಸೊ ಅಂತಹ ಒಂದು ಯೂಸೇಜ್ ಇರುವಂತಹ, ಕಂಫರ್ಟಬಿಲಿಟಿ ಇರುವಂತಹ ವ್ಯಾನಿಟಿ ಬ್ಯಾಗ್ ಈ ಸೈಜ್ನ ವ್ಯಾನಿಟಿ ಬ್ಯಾಗ್. ಇದು ನನಗೆ ತುಂಬಾ ಕಾಸ್ಟ್ಲಿ ಬಿತ್ತು. ಆ ಟೈಮಲ್ಲೇ ನನಗೆ ಇದು ಹತ್ತಿರ ಒಂದು 4,500 ಮೇಲೆ ಬಿತ್ತು. ಬಿಕಾಸ್ ಬ್ರ್ಯಾಂಡ್ ಅಂತ ಒಂದು ಇರುತ್ತಲ್ಲ ಕಾನ್ಸೆಪ್ಟ್. ಸೊ ಬಾಟಾ ಶೋರೂಮಲ್ಲಿ ಇದು ಅಷ್ಟೊಂದು ಕಾಸ್ಟ್ಲಿ, ಬಟ್ ಏನೂ ಆಗಿಲ್ಲ. ಕೊಡೋಂಥ ದುಡ್ಡಿಗೆ ಪೈಸಾ ವಸೂಲ್. ಇನ್ನೂ 2-3 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಬಟ್ ನಾನೀಗ ಇದನ್ನ ಯೂಸ್ ಮಾಡ್ತಾ ಇಲ್ಲ. ಖಂಡಿತವಾಗಿ ಮತ್ತೆ ಯೂಸ್ ಮಾಡ್ತೀನಿ, ಆ ಟೈಮ್ ಬಂದೇ ಬರುತ್ತೆ. ಆ್ಯಂಡ್ ಇದಕ್ಕೆ ನಾನು ಜಿಪ್ಪಿಗೆ ಕ್ಯೂಟಾಗಿರುವಂಥ ಒಂದು ಡಾಲರ್ನ ಹಾಕಿದ್ದೆ. ಕೀಚೈನ್, ಡಾಲರ್ ಅಂತೀನಿ, ಕೀಚೈನ್. ಎಷ್ಟು ಕ್ಯೂಟಾಗಿದೆ. ಇದನ್ನ ತಗೊಂಡು ಈಗ ಯೂಸ್ ಮಾಡುವಂಥ ವ್ಯಾನಿಟಿ ಬ್ಯಾಗ್ ನಾನು ಹಾಕ್ಕೊಳ್ತೀನಿ. ದಿಸ್ ದ ಥಿಂಗ್. ಈ ವ್ಯಾನಿಟಿ ಬ್ಯಾಗ್ ಇದು ಕೂಡ ತುಂಬ ಚೆನ್ನಾಗಿದೆ. ತುಂಬ ನಿಯರ್ಲಿ ಒಂದು 1 ಇಯರ್ ಮೇಲೆ ಆಯಿತು ಇದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಏನೂ ಆಗಿಲ್ಲ. ಇದರಲ್ಲಿರುವಂತಹ ಒಂದು ಸ್ಟಡ್ಸ್ ಕೂಡ ಏನೂ ಆಗಿಲ್ಲ. ಒಂದೇ ಒಂದು ಮಾತ್ರ ಜಸ್ಟ್ ಜರ್ನಿಯಲ್ಲೇನೋ ಉದುರೋಗಿದೆ ಅಷ್ಟೇ. ಬಟ್ ಆ ಸ್ಟಡ್ಸ್ ಏನಿದೆ ಆ ಒಂದು ಹರಡು ಕೂಡ ಉದುರೋಗಿಲ್ಲ. ಇದು ನಿಯರ್ಲಿ ಒಂದು 1000 ಆಚೆ ಈಚೆ ಅಷ್ಟೇ. ಇಲ್ಲೇ ಲೋಕಲ್ ಮಾರ್ಕೆಟಲ್ಲಿ ನಾನು ಕೊಂಡ್ಕೊಂಡಿದ್ದು. ಇದು ಅಷ್ಟೇ, ಈ ಒಂದು ಸೈಜ್ನ ವ್ಯಾನಿಟಿ ಬ್ಯಾಗ್. 2 ಕಂಪಾರ್ಟ್ಮೆಂಟ್, ಒಂದು ಒಳಗೆ ಜಿಪ್ಪು, ಈ ಕಡೆ ಒಂದು ಜಿಪ್ ಇದೆ ಅಷ್ಟೇ, ಜಾಸ್ತಿ ಜಿಪ್ ಇಟ್ಟಿಲ್ಲ ಇದರಲ್ಲಿ. ಆ್ಯಂಡ್ ಈ ಒಂದು ಡಿಸೈನ್ ತುಂಬ ಚೆನ್ನಾಗಿದೆ. ಇದು ನೈಟ್ ಟೈಮ್ ಪಾರ್ಟಿಗಳಿಗೂ, ಮಕ್ಕಳ ಜೊತೆ ಎಲ್ಲ ಹೋದಾಗ ಆರಾಮಾಗಿ ಇಟ್ಕೊಂಡು ಹೋಗ್ಬಿಡ್ಬೋದು. ಇದರಲ್ಲೂ ಕೂಡ ಆ್ಯಸ್ ಎ ಸೆಟ್ ಬಿಫೋರ್, ವಾಟರ್ ಬಾಟಲ್, ಒಂದು ಜೊತೆ ಬಟ್ಟೆ, 2 ಜೊತೆ ಬಟ್ಟೆ, ಇನ್ನರ್ ವೈರ್ಸ್ ಎಲ್ಲ ತಕ್ಷಣಕ್ಕೆ ಇಟ್ಕೊಂಡು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಆರಾಮಾಗಿ ಅಷ್ಟೇ. ಕಾಣ್ತಿದೆಯಾ? ಸೊ ಇದನ್ನ ಹೇಳಿದ್ನಲ್ಲ, ಲೋಕಲ್ ಮಾರ್ಕೆಟಲ್ಲಿ ಕೊಂಡ್ಕೊಂಡಿದ್ದು. ನಾನು ನಮ್ಮ ಮಮ್ಮಿ ಮೋಸ್ಟ್ ಪ್ರಾಬಬ್ಲಿ ಈ ಸೈಜ್ನ ವ್ಯಾನಿಟಿ ಬ್ಯಾಗ್ನೇ ಕೊಂಡ್ಕೊಳ್ಳೋದು. ದಿಸ್ ಇಸ್ ದ ಥಿಂಗ್. ಅಂದರೆ ನನ್ನ ತಂಗಿ ಬಂದಿದ್ಲು, ಆ ಟೈಮಲ್ಲಿ ನಾವು ಹೀಗೆ ಶಾಪಿಂಗ್ ಅಂತ ಹೋಗ್ತೀವಿ, ಆವಾಗ ಇದು ನಾನು ತೊಗೊಂಡೆ. ಈ ಒಂದು ವ್ಯಾನಿಟಿ ಬ್ಯಾಗ್ ಇದು ನನ್ನ ಫ್ರೆಂಡ್ ನನಗೆ ಗಿಫ್ಟಾಗಿ ಕೊಟ್ಟಿದ್ದು. ಅವರು ಔಟ್ ಆಫ್ ಕಂಟ್ರಿ ಹೋಗಿದ್ರು. ಸೊ ಅಲ್ಲಿಂದ ನನಗೋಸ್ಕರ ಪ್ರೀತಿಯಿಂದ, ತುಂಬ ಒಂದು ವಿಶ್ವಾಸದ ಮೇರೆಗೆ ಗಿಫ್ಟಾಗಿ ಕೊಂಡ್ಕೊಂಡು ಅದನ್ನ ಕೊಟ್ಟಿದ್ದು. ಅದೇ ಟೈಮಲ್ಲಿ ನಮ್ಮ ಡ್ಯಾಡಿಗೆ ಅವರು ಹೊರಟೋಗ್ಬಿಟ್ಟಿದ್ರು, ನಮ್ಮ ಡ್ಯಾಡಿ. ಸೊ ಅವರ ಒಂದು ನೆನಪಿನ ಅರ್ಥವಾಗಿ ನಮ್ಮ ಡ್ಯಾಡಿ ಹೆಸರು ವಿಶ್ವನಾಥ್. ಸೊ ಏನು ಇನಿಷಿಯಲಿಂದ ನಿಮ್ಮ ಡ್ಯಾಡಿಯ ಒಂದು ನೆನಪಿನ ಅರ್ಥವಾಗಿ ಗಿಫ್ಟ್ ತಗೊಳ್ಳಿ ಅಂತ ಹೇಳಿ ಕೊಟ್ಟಿದ್ದಂತಹ ವ್ಯಾನಿಟಿ ಬ್ಯಾಗ್. ತುಂಬ ಅಫಿಷಿಯಲ್ಲು. ಆ್ಯಂಡ್ ಇದರೊಳಗೆ
ಯಾವುದೇ ರೀತಿಯ ಒಂದು ಕಂಪಾರ್ಟ್ಮೆಂಟ್ ಕೂಡ ಇಲ್ಲ, ಜಸ್ಟ್ ವ್ಯಾನಿಟಿ ಬ್ಯಾಗ್ ಅಷ್ಟೇ. ಒಳಗೆ ಒಂದೇ ಒಂದು ಜಿಪ್ ಇದೆ ಅಷ್ಟೇ, ಚಿಕ್ಕದೊಂದು ಜಿಪ್ ಇದೆ, ಚಿಲ್ಲರೆ ಏನಾದರೂ ಇಟ್ಕೋಬೋದು ಅಂತ. ಆ್ಯಂಡ್ ಅಷ್ಟೇ. ಆ್ಯಂಡ್ ಮಾತ್ರ ಒಳ್ಳೆ ಔಟ್ ಆಫ್ ಕಂಟ್ರಿ ಅಲ್ವಾ, ತುಂಬ ಒಳ್ಳೆ ಅಫಿಷಿಯಲ್ ಲುಕ್ ಕೊಡುತ್ತೆ. ಆ್ಯಂಡ್ ಇದು ತುಂಬ ಹತ್ತುವ ಕೂತ್ಕೊಳುತ್ತೆ ಈ ರೀತಿ, ಅಷ್ಟೇ ಈ ರೀತಿ ಕೂತ್ಕೊಂಡು ಸಾಕಾಗುತ್ತೆ. ಇಂಥ ವ್ಯಾನಿಟಿ ಬ್ಯಾಗ್ಸ್ನ ನನ್ನ ಜೊತೆ ಹಾಕೊಂಡು ಹೋಗೋದು ಬ್ಯಾಂಕ್ಗಳಿಗೆ. ಆ್ಯಂಡ್ ನನ್ನ ಮಗನ ಸ್ಕೂಲಿಗೆ ಏನಾದರೂ ಹೋಗಬೇಕು ಅಂದರೆ ಇದನ್ನ ಚೆನ್ನಾಗಿ ಅಫಿಷಿಯಲ್ ಲುಕ್ ಕೊಡುತ್ತೆ ಅಂತ ಇದನ್ನ ನಾನು ಯೂಸ್ ಮಾಡಿ ತೊಗೊಂಡು ಬಂದು. ಇದೊಂದು ಬ್ಯಾಗ್, ಇದು ಕಂಪ್ಲೀಟ್ಲಿ ಕ್ಲಾತ್ ಬ್ಯಾಗ್. ನಾನು ತುಂಬ ದಿನ ಇದನ್ನ ಯೂಸ್ ಮಾಡಿದೆ, ಬಿಕಾಸ್ ತುಂಬ ಕಂಫರ್ಟೇಬಲ್ ಆಗಿರುವಂಥ ವ್ಯಾನಿಟಿ ಬ್ಯಾಗ್ ಇದು. ಇದು ಕೂಡ ನನ್ನ ಫ್ರೆಂಡ್ ಒಬ್ಬರು ನನಗೆ ಗಿಫ್ಟಾಗಿ ಕೊಟ್ಟಿರುವಂತಹ ಬ್ಯಾಗ್. ಅವಳು ಥೈಲ್ಯಾಂಡ್ಗೆ ಹೋಗಿದ್ಲು, ಸೊ ಅಲ್ಲಿಂದ ನನಗೋಸ್ಕರ ಈ ಬ್ಯಾಗ್ನ ಗಿಫ್ಟ್ ತೊಗೊಂಡ್ಲು. ಏನೂ ಆಗೋಲ್ಲ, ಆರಾಮಾಗಿ ವಾಶ್ ಒಂದು 2 times ವಾಶ್ ಮಾಡಿದ್ದೀನಿ, ಏನೇನು ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ಆಬ್ವಿಯಸ್ಲಿ ಇದು ಕ್ಲಾತಿಂದಲ್ವಾ. ಇಲ್ಲೊಂದು ಜಿಪ್ ಇದೆ, ಆ್ಯಂಡ್ ಇದ್ರ ಮೇಲೆ ನೀವು ನೋಡ್ತಾ ಇರ್ಬೋದು ಒಂಥರ ಯೂನಿಕ್ ಆಗಿರುವಂಥ ಡಿಸೈನ್. ಆನೆ ಅಂದರೆ ದಿಸ್ ದ ಕ್ಯಾಪಿಟಲ್, ಏನಂತಾರೆ ಇದಕ್ಕೆ, ನ್ಯಾಷನಲ್ ಆ್ಯನಿಮಲ್ ಆಫ್ ಥೈಲ್ಯಾಂಡ್. ಸೊ ಆನೆ ಇರುವಂಥ ಡಿಪಿಕ್ಷನ್ ಇರುವಂಥ ಒಂದು ವ್ಯಾನಿಟಿ ಬ್ಯಾಗ್. ಇದು ಕ್ಲಾತಲ್ಲೇ ಬಂದುಬಿಟ್ಟಿದೆ ಪ್ರಿಂಟು, ತುಂಬ ಚೆನ್ನಾಗಿದೆ. ಇದು ಕೂಡ ಅಫಿಷಿಯಲ್ ಲುಕ್ ಕೊಡುತ್ತೆ. ಹಾಗೂ ಎಲ್ಲಾದರೂ ಫೋಟೋ ಇಟ್ಕೊಂಡು ಹೋಗಬೇಕು ಅಂತಂದರೂ ಆರಾಮಾಗಿ ಹೋಗ್ಬಿಡ್ಬೋದು. ಮೋಸ್ಟ್ ಪ್ರಾಬಬ್ಲಿ ನಾನು ಟ್ಯಾಬ್ಲೆಟ್ಸು ಅದು ಇದು ಈ ರೀತಿ ಯೂಸ್ ಮಾಡಿದ್ರೆ ವ್ಯಾನಿಟಿ ಬ್ಯಾಗ್ ಇಟ್ಬಿಟ್ಟು ಮತ್ತೆ ಹೋಗಿರ್ತೀನಿ. ನೋಡಿ, ಈಗ ನನ್ನ ಟ್ಯಾಬ್ಲೆಟ್ ಸಿಕ್ತು. ಇದಕ್ಕೆ ಒಂದೇ ಒಂದು ಜಿಪ್ ಇರೋದು, ಒಳಗೆ ಏನೂ ಇಲ್ಲ, ಕಂಪ್ಲೀಟ್ಲಿ ಏನೂ ಇಲ್ಲ. ಒಂದೇ ಒಂದು ಕಂಪಾರ್ಟ್ಮೆಂಟ್, ಹೊರಗಡೆ ಒಂದು ಕಂಪಾರ್ಟ್ಮೆಂಟ್. ನನಗೆ ತುಂಬ ಫ್ಲೆಕ್ಸಿ ಆಗಿರುವಂಥ ವ್ಯಾನಿಟಿ ಬ್ಯಾಗ್, ಹಾಗೂ ತುಂಬ ಲೈಟ್ ವೆಯ್ಟ್, ಡ್ಯೂರೇಬಿಲಿಟಿ ಸಖತ್ತಾಗಿದೆ, ಏನೇನೂ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ಇದು ನೆಕ್ಸ್ಟ್ ನನಗೆ ಸ್ಲಿಂಗ್ ಬ್ಯಾಗ್ಸ್ ಅಂದರೆ ತುಂಬಾ ಇಷ್ಟ. ಯಾಕಂದರೆ ಈ ಒಂದು ಬ್ಯಾಗ್ಸ್ ಏನು ಮಾಡ್ತವೆ ಅಂದರೆ, ಎಲ್ಲಾದರೂ ಪಾನಿಪುರಿ ತಿನ್ನೋಕೆ ಹೋಗ್ತೀವ, ಅಥವಾ ಹಾಸ್ಪಿಟಲ್ಗೆ ಹೋಗ್ತೀವ, ಅಥವಾ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಜಸ್ಟ್ ಊಟ ಮಾಡೋಕ್ಕೆ ಹೋಗ್ತೀವ, ಆವಾಗ ತಕ್ಷಣಕ್ಕೆ ಇದು ತಗೊಂಡು ಒಂದು ಮೊಬೈಲ್ ಇಟ್ಕೊಂಡು ಆರಾಮಾಗಿ ಹೊರಟ್ಬಿಡ್ಬೋದು. ಈ ಜಂಜಾಟ ಇರಲ್ಲ, ಏನೂ ಇರಲ್ಲ. ಯಾಕಂದರೆ ಊಟಕ್ಕೆ ಹೋಗುವಂಥ ಜಾಗದಲ್ಲಿ ನೀರು ಇರಲ್ಲ, ಅಲ್ಲೇ ಆರಾಮಾಗಿ ಸಿಕ್ಬಿಡುತ್ತೆ. ಯಾಕಂದರೆ ಹೋಟೆಲ್ಸಲ್ಲಿ. ಸೊ ಮಕ್ಕಳಿಗೆ ಅದು ಸ್ನ್ಯಾಕ್ಸ್ ಇಟ್ಕೋಬೇಕಪ್ಪ, ಊಟ ಇಟ್ಕೋಬೇಕು, ಬಾಕ್ಸ್ ಇಟ್ಕೋಬೇಕು, ನೀರು ಇಟ್ಕೋಬೇಕು ಅಂತ ಜಂಜಾಟ ಏನೂ ಇರಲ್ಲ. ಸೊ ಆರಾಮಾಗಿ ಠಕ್ನೆ ಹಾಕ್ಕೊಂಡು ಹೊರಟೋಗ್ಬಿಡ್ಬೋದು. ಆ್ಯಂಡ್ ಇದೊಂದು ಬ್ಯಾಗು, ಇದು ಅಷ್ಟೇ. ಒಂದು ಮೊಬೈಲು, ಸ್ವಲ್ಪ ಚಿಲ್ಲರೆ ಅಥವಾ ATM ಕಾರ್ಡ್ ಇಟ್ಕೊಂಡು ಆರಾಮಾಗಿ ಹೊರಟೋಗ್ಬಿಡೋದು. ಜಸ್ಟ್ ಔಟ್ ಹೋಗ್ಬಿಡ್ತೀವಲ್ಲ, ಅಂತಹ ಟೈಮಲ್ಲಿ ಇಂತಹ ಬ್ಯಾಗ್ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಲೇಡೀಸ್ ಓವರ್ ದೇರ್, ಈ ರೀತಿಯ ಬ್ಯಾಗ್ಸ್ ನಿಮ್ಮ ಹತ್ರ ಎಷ್ಟೇ ದೊಡ್ಡ ವ್ಯಾನಿಟಿ ಬ್ಯಾಗ್ ಇದ್ದರೂ ಕೂಡ ಈ ರೀತಿಯ ಸ್ಲಿಂಗ್ ಬ್ಯಾಗ್ಸ್, ನಾಟ್ ಎನಿ ಏಜ್ ಬಿಯಾಸ್ ಬ್ಯಾಗ್ಸ್, ವ್ಯಾನಿಟಿ ಬ್ಯಾಗ್ಸ್ ಕೊಂಡ್ಕೊಳ್ಳೋಕ್ಕೆ ನಾವೀಗಾಗಲೇ 30+, 40+, ಮ್ಯಾರಿಡ್, 50+, 60+, ನಮಗೆ ಇಂಥ ಬ್ಯಾಗ್ ಸರಿ ಹೋಗಲ್ಲ ಅನ್ನೋಂಥ ಯೋಚನೆ ಬಿಟ್ಬಿಡಿ. ಎಲ್ಲ ಏಜ್ನವರು ಎಲ್ಲ ರೀತಿಯಿಂದ ನಾವು ಸ್ಟೈಲ್ನ ಫಾಲೋ ಅಪ್ ಮಾಡಬೇಕು. ಹಂಗೆ ಟ್ರೆಂಡಿಂಗ್ ಆಗಿರುವಂಥ ಒಂದು ಫ್ಯಾಷನ್ನ ಫಾಲೋ ಅಪ್ ಮಾಡಬೇಕು. ಯಾರು ಏನೇ ಅಂದ್ಕೊಂಡ್ರು ನಮ್ಮ ಲೈಫ್ ನಮಗೆ ಕೆಟ್ಟ ಕೆಲಸ ಏನಲ್ಲ ಅಲ್ವಾ. ಸೊ ನಮ್ಮ ಮನಸ್ಸಿಗೆ ಇಷ್ಟ ಆಗಿರುವಂಥ ಈ ರೀತಿಯ ಒಳ್ಳೆಯ ಒಂದು ಟ್ರೆಂಡ್ನ ಫಾಲೋ ಮಾಡಿ ನಮ್ಮ ಮನಸ್ಸಿಗೆ ನಾವು ಖುಷಿಯಾಗಿರ್ಕೋಬೇಕಷ್ಟೆ. ಸೊ ನೋಡಿ, ಈ ರೀತಿಯ ಬ್ಯಾಗ್. ಇದು ಕೂಡ ಬ್ರ್ಯಾಂಡೆಡ್. ಇದು ನನ್ನ ತಂಗಿ ನನಗೆ ಗಿಫ್ಟಾಗಿ ಕೊಟ್ಟಿದ್ದು. ಅದಕ್ಕಿಂತಲೇ ಕೊಡೆ ನನಗೆ ಅಂತ ನಾನು ಅವಳ ಹತ್ರ ಜಸ್ಟ್ ಜಬರ್ದಸ್ತಾಗಿ ಇಟ್ಕೊಂಡಿದ್ದು, ಅವಳ ಹತ್ರ ಇಸ್ಕೊಂಡಿದ್ದು. ಸೊ ಇರಲಿ ತಗೋ ಅಂತ ಕೊಟ್ಟಳು. ಸ್ವಲ್ಪ ಹಠ ಮಾಡಿ 2-3 ದಿವಸ ಕಾಡಿಸಿ ನನಗೆ ಕೊಟ್ಟಳು. ಬಟ್ ತುಂಬ ಚೆನ್ನಾಗಿದೆ. ಸ್ಲಿಂಗ್ ಬ್ಯಾಗ್ ಅಂತ ಅಂದರೂ ಕೂಡ ಇದರಲ್ಲಿ ನೋಡಿರಿ 2 ಕಂಪಾರ್ಟ್ಮೆಂಟ್ಸ್ ಇದೆ, ಹಿಂದ್ಗಡೆ ಒಂದು ಜಿಪ್ ಇದೆ. ಇನ್ನೇನು ಬೇಕು ಹೇಳಿ. ಎಷ್ಟು ಚೆನ್ನಾಗಿದೆ ನೋಡಿ, ಯೂನಿಕ್ ಆಗಿರುವಂಥ ಡಿಸೈನ್ ನೋಡಿ, ಚೆನ್ನಾಗಿದೆ. ಇದು ಅಷ್ಟೇ, ಇದು ನನ್ನ ತಂಗಿದು, ನಾನು ಇಸ್ಕೊಂಡಿದ್ದೀನಿ ಅಷ್ಟೇ. 1, 2, 3 ಕಂಪಾರ್ಟ್ಮೆಂಟ್ಸ್ ನೋಡಿ, ಇಷ್ಟು ಪುಟಾಣಿ ಬ್ಯಾಗಲ್ಲಿ 3 ಕಂಪಾರ್ಟ್ಮೆಂಟ್ಸ್. ಒಳ್ಳೆ ಕ್ವಾಲಿಟಿ ಇರುವಂಥ ಸ್ಲಿಂಗ್ ಬ್ಯಾಗ್. ಆ್ಯಂಡ್ ಇದು ಟೀಚರ್ಸ್ ಡೇಗೆ ನನ್ನ ಒಂದು ಪುಟಾಣಿ ಸ್ಟೂಡೆಂಟ್ ನನಗೆ ಕೊಟ್ಟಿದ್ದಂತಹ ಗಿಫ್ಟ್. ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಸ್ಲಿಂಗ್ ಬ್ಯಾಗ್. ಇದರಲ್ಲಿ ಆರಾಮಾಗಿ ಒಂದೇ ಒಂದು ಕಂಪಾರ್ಟ್ಮೆಂಟ್ ಇರೋದು, ಒಂದು ವ್ಯಾನಿಟಿ ಬ್ಯಾಗ್, ಒಂದು ATM ಕಾರ್ಡ್ ಏನಾದ್ರು ಇಟ್ಕೊಂಡು ಆರಾಮಾಗಿ ಮೊಬೈಲ್, ಏನಂದರೆ ನಾನು ವ್ಯಾನಿಟಿ ಬ್ಯಾಗನ್ನು ಒಂದು ಮೊಬೈಲ್ ಹಾಗೂ ಸ್ವಲ್ಪ ATM ಕಾರ್ಡ್ ಏನಾದರೂ
ಇಟ್ಕೊಂಡು ಆರಾಮಾಗಿ ಹೊರಟೋಗ್ಬಿಡ್ಬೋದು. ಏನು ಜಂಜಾಟ ಇರಲ್ಲ. ಇಲ್ಲೇ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಲೋಕಲ್ ಮಾರ್ಕೆಟಿಗೆ ಹೋಗಬೇಕು ಅಂದರೆ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಸ್ಟೈಲಿಶಾಗಿ ಕೂಡ ಕಾಣುತ್ತೆ. ದಿಸ್ ಇಸ್ ದ ಬ್ಯಾಗ್, ವೆರೈಟಿ ಬ್ಯಾಗ್. ನಾನು ರೀಸೆಂಟ್ಲಿ ನನ್ನ ತಂಗಿಯಿಂದ ಇದನ್ನ ಪಡ್ಕೊಂಡಿದ್ದು. ನೀವು ನೋಡಿರ್ಬೋದು ಒಂದು ವ್ಲಾಗ್. ಯಾರಾದರೂ ನೋಡದೆ ಹೋದರೆ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ನನ್ನ ತಂಗಿಯ ಊರಿಗೆ ನಾವು ಲಾಸ್ಟ್ ಮಂತ್ ಹೋಗಿದ್ವಿ. ಅದರ ಒಂದು ವ್ಲಾಗ್ ಕೂಡ ನಾನು ಶೇರ್ ಮಾಡಿದ್ದೀನಿ. ನೋಡದೆ ಹೋದರೆ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಅವಳ ಹತ್ರ ಒಂದು ವ್ಯಾನಿಟಿ ಬ್ಯಾಗ್ ಇತ್ತು. ತುಂಬ ನಂಗೆ ಇಷ್ಟ ಆಗ್ಬಿಡ್ತು, ಯಾಕಂದರೆ ಕಂಪಾರ್ಟ್ಮೆಂಟ್ಸ್ ಹಾಗೂ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿತ್ತದು. ಒಂಥರ ಕ್ವಾಲಿಟಿ ಕೂಡ ನಂಗೆ ತುಂಬ ಚೆನ್ನಾಗಿ ಅನಿಸ್ತು. ಇದು ನನಗೆ ಕೊಡು, ನೀನು ಬೇಕಾದ್ರೆ ಬೇರೆ ಆರ್ಡ್ರ್ ಮಾಡ್ಕೊತಂದೆ. ಇಲ್ಲ ನಾನು ನಿನಗೆ ಬೇರೆನೇ ಆರ್ಡ್ರ್ ಮಾಡಿಕೊಡ್ತೀನಿ ಅಂತ ಯಾವ ಒಂದು ವೆಬ್ಸೈಟಲ್ಲಿ ನನಗೆ ಗೊತ್ತಿಲ್ಲ. ಸೊ ಅಲ್ಲಿ ಅವಳು ನಾನು ಕೇಳಿದ್ದಕ್ಕೆ ವಿತಿನ್ 1 ಡೇಯಲ್ಲಿ ಆರ್ಡ್ರ್ ಮಾಡಿ ನನಗೆ ಇದನ್ನ ಕೊಟ್ಟಳು. ಅವಳ ಹತ್ರ ಬೇರೆ ಇದೆ. ಆ ವ್ಲಾಗ್ ನೋಡಿದ್ರೆ ನೀವು ಗೊತ್ತಾಗುತ್ತೆ ನಿಮಗೆ ಅದು ಯಾವುದು ಅಂತ. ಸೊ ಇದು ತುಂಬ ಚೆನ್ನಾಗಿದೆ. 1 2 3 4 ಮತ್ತು ಒಳಗೆ 5 6 ಕಂಪಾರ್ಟ್ಮೆಂಟ್ಸ್ ಇರುವಂತಹ ವ್ಯಾನಿಟಿ ಬ್ಯಾಗ್ ಇದೆ. ತುಂಬಾ ಇಷ್ಟ ಆಯಿತು. ತುಂಬಾ ಅಫಿಷಿಯಲ್ ಲುಕ್, ಒಂಥರ ಡ್ಯೂರೇಬಿಲಿಟಿ. ಇದಕ್ಕೆ ಕಾಸ್ಟ್ ಬಂದುಬಿಟ್ಟು ನಿಯರ್ಲಿ ಒಂದು 2,000 ಇರ್ತಾ ಅನಿಸುತ್ತೆ ಮೋಸ್ಟ್ಲಿ. ನನಗೆ ಅವ್ಳು ರೇಟ್ ಹೇಳಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಹತ್ತತ್ರ ಇರಬಹುದು. ತುಂಬಾ ಇಷ್ಟ ಆಯಿತು. ಈಗ ಅಟ್ ಪ್ರೆಸೆಂಟ್ ನಾನು ಯೂಸ್ ಮಾಡ್ತಿರೋದು ಇದೇ ವ್ಯಾನಿಟಿ ಬ್ಯಾಗ್. ಇದರಲ್ಲಿ ನಾವು ಏನು ಬೇಕಾದರೂ ಇಟ್ಕೊಂಡ್ಬಿಡ್ಬೋದು ಆರಾಮಾಗಿ. ಲೇಡೀಸ್ ಯೂಸೇಜ್ಗೆ ಅಟ್ ಟೈಮ್ ಪ್ಯಾಡ್ಸ್ ಇಟ್ಕೋಬೋದು, ಆ್ಯಂಡ್ ವಾಟರ್ ಬಾಟಲ್ ಇಟ್ಕೋಬೋದು, ಮೊಬೈಲ್ ಇಟ್ಕೋಬೋದು, ATM ಕಾರ್ಡ್ಸ್ ಇಟ್ಕೋಬೋದು, ಆ್ಯಂಡ್ ಮೇಕಪ್ ಐಟಮ್ಸ್ ಎಲ್ಲ ಇಟ್ಕೋಬೋದು ಆರಾಮಾಗಿ. ಎಲ್ಲದಕ್ಕೂ ಒಂದೊಂದು ಜಿಪ್ ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಈಸಿ ಟು ಕ್ಯಾರಿ, ಲೈಟ್ ವೆಯ್ಟ್ ಏನು ವೆಯ್ಟ್ ಇಲ್ಲ. ಸೊ ನಾವು ಸ್ಟಫ್ಸ್ ಹಾಕ್ಕೊಂಡು ಮತ್ತು ಅದರ ವೆಯ್ಟು, ವ್ಯಾನಿಟಿ ಬ್ಯಾಗ್ ಒಂದು ಎಕ್ಸ್ಟ್ರಾ ವೆಯ್ಟು ತುಂಬಾ ಹೆವಿ ಅಂತ ಅನಿಸ್ಬಾರ್ದು. ಸೊ ವ್ಯಾನಿಟಿ ಬ್ಯಾಗ್ನೇ ಸ್ವಲ್ಪ ಲೈಟ್ ವೆಯ್ಟ್ ತೊಗೊಂಡ್ಬಿಟ್ರೆ ಅದರಲ್ಲಿ ಹಾಕಿರೋಂಥ ಸ್ಟಫ್ಸ್ ಕೂಡ ನಮಗೇನು ಜಾಸ್ತಿ ಭಾರ ಅನಿಸಲ್ಲ. ಆ್ಯಂಡ್ ಐ ಪ್ರಿಫರ್ ಸ್ವಲ್ಪ ಬ್ರ್ಯಾಂಡೆಡ್ ಕೊಂಡ್ಕೊಳ್ಳೋದು ಉತ್ತಮ ಅಂತ ನನ್ನ ಅನಿಸಿಕೆ. ಯಾಕಂದರೆ ಸುಮ್ಮನೆ ಲೋಕಲಲ್ಲಿ ಕೊಂಡ್ಕೊಂಡು ಆಗಾಗ್ಲಾಗಲ ಜಿಪ್ ಹೋಗೋದು, ಅದು ಮನೆಯೆಲ್ಲ ಜಿಪ್ ಹಾಕ್ಸಿದ್ರೆ ಆಯಿತು ಅಂತ ಅಲ್ಲಿ ಇಟ್ಬಿಟ್ಟಿರ್ತೀವಿ. ಅದೇ ದೊಡ್ಡ ಮೆಸ್ಸಿ ಆಗಿಬಿಟ್ಟಿರುತ್ತೆ ಮನೆ. ಸೊ ಅಟ್ ಎ ಟೈಮ್ ಕೊಂಡ್ಕೊಂಡ್ರೂ ಕೂಡ ವ್ಯಾನಿಟಿ ಬ್ಯಾಗ್ ಸ್ವಲ್ಪ ಜಾಸ್ತಿ ಬ್ರ್ಯಾಂಡೆಡ್ನ ಕೊಂಡ್ಕೊಂಡ್ರೆ ಒಂದು 2 to 3 years ಆರಾಮ್ಸಿ ಅದು ಮೇಂಟೈನ್ ಆಗಿಬಿಡುತ್ತೆ. ನಾವೇ ಸಾಕು ಅಂತ ನಾವೇ ಬಿಡಿಸಾಕ್ಬಿಡ್ಬೇಕು, ಅಷ್ಟೊಂದು ಚೆನ್ನಾಗಿ ಡ್ಯೂರೇಬಿಲಿಟಿ ಚೆನ್ನಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೇನೆ ನಿಮಗೆ. ಇದು ಬ್ಯಾಗ್ ಇದೆಯಲ್ಲ, ಬಾಟಾದಲ್ಲಿ ಕೊಂಡ್ಕೊಂಡಿದ್ದು ಇಂತಹ ಬ್ಯಾಗ್. ಇದು ಅಷ್ಟೇ ಎಲ್ಲ ಕಡೆ ಕ್ಯಾರಿ ಮಾಡಬಹುದು. ಆಫೀಸ್ ವೇರ್, ಅಫಿಷಿಯಲ್ ವೇರ್, ಒಂದು ತೀರ್ಥಕ್ಷೇತ್ರಗಳಿಗೂ ಕೂಡ ಆರಾಮಾಗಿ ಮಕ್ಕಳು ಮರಿ ಜೊತೆ ಹೋಗ್ಬೇಕಾದ್ರೆ ಆರಾಮಾಗಿ ಇಟ್ಕೊಂಡು ಹೋಗ್ಬಿಡ್ಬೋದು. ವರ್ಕಿಂಗ್ ವಿಮೆನ್, ಹೌಸ್ ವೈಫ್ಸ್, ಈ ಪ್ರತಿಯೊಬ್ಬರು ಇದು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಇಂಥದ್ದಂತೂ ಕಾಲೇಜ್ ಗೋಯಿಂಗ್ ಗರ್ಲ್ಸ್, ವರ್ಕಿಂಗ್ ವಿಮೆನ್, ಹೌಸ್ ವೈಫ್ಸ್ ಪ್ರತಿಯೊಬ್ಬರು ಇದನ್ನು ಕೂಡ ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಮಕ್ಕಳ ತಾಯಿದ್ರು ಕೂಡ ಆರಾಮಾಗಿ ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಮಕ್ಕಳ ಒಂದು ಸ್ಟಫ್ಸ್ ಆಗಿರ್ಬೋದು, ಸಿರಪ್ಸ್ ಆಗಿರ್ಬೋದು, ವಾಟರ್ ಬಾಟಲ್ಸ್ ಆಗಿರ್ಬೋದು, ಆ್ಯಂಡ್ ಡೈಪರ್ಸ್ ಆಗಿರ್ಬೋದು, ಎಲ್ಲ ಕ್ಯಾರಿ ಮಾಡ್ಬೋದು ಇದರಲ್ಲಿ. ಜಸ್ಟ್ ಇದು ಸ್ವಲ್ಪ ಲಿಮಿಟೆಡ್ ವೇಯಲ್ಲಿ, ಜಾಸ್ತಿ ನೀವು ಡಂಪ್ ಮಾಡ್ಕೊಳಕ್ಕೆ ಬರಲ್ಲ. ಬಿಕಾಸ್ ಯು ಕ್ಯಾನ್ ಸಿ ದ ಸೈಜ್. ಓಕೆ, ಇಷ್ಟು ವ್ಯಾನಿಟಿ ಬ್ಯಾಗ್ ನನ್ನ ಹತ್ರ ಇದೆ. ಸೊ ಇನ್ನು ಡಿಸ್ಪೋಸ್ ಮಾಡಿಬಿಟ್ಟಿನಿ, ಹಳೆ ವ್ಯಾನಿಟಿ ಬ್ಯಾಗ್ಸಲ್ಲಿ ಡಿಸ್ಪೋಸ್ ಮಾಡಿಬಿಟ್ಟಿದ್ದೀನಿ. ಸೊ ಇಂಥ ವ್ಯಾನಿಟಿ ಬ್ಯಾಗ್ ನಾನು ಪ್ರತಿದಿನ ಅಲ್ಲ, ಒಕೇಶ್ನಲಿ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ. ಟ್ಯಾಬ್ಲೆಟ್ಸ್ ಎಲ್ಲ ಅದರಲ್ಲೇ ಹಾಕ್ಕೊಳ್ಳೋದು. ಜರ್ನಿಗೆ ಹೋಗ್ಬೇಕಾದ್ರೆಲ್ಲ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಜರ್ನಿಗೆ ಏನೇನು ಬೇಕೋ, ವಾಮಿಟ್ ಆಗುತ್ತೆ ನನ್ನ ಮಗನಿಗೆ, ವಾಮಿಟ್ ನಿಲ್ಲುವಂತಹ ಟ್ಯಾಬ್ಲೆಟ್ ಆಗಿರ್ಬೋದು, ಆ್ಯಂಡ್ ಹೊಟ್ಟೆ ನೋವಿನ ಟ್ಯಾಬ್ಲೆಟ್ ಆಗಿರ್ಬೋದು, ಲೂಸ್ ಮೋಷನ್ ಇಲ್ಲುವಂತಹ ಟ್ಯಾಬ್ಲೆಟ್ ಆಗಿರ್ಬೋದು, ಅದರಲ್ಲಿ ಬೇಸಿಕ್ಸ್ನೆಲ್ಲ ಇಟ್ಕೊಂಡು ಆರಾಮಾಗಿ ಹೊರಟೋಗ್ಬಿಡ್ಬೋದು. ಯಾಕಂದರೆ ಮಕ್ಕಳ ಒಂದು ವಿಚಾರದಲ್ಲಿ ನಾವು ಟೇಕ್ ಕೇರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರಿಗೆ ಯಾವ್ಯಾವ ರೀತಿಯ ವ್ಯಾನಿಟಿ ಬ್ಯಾಗ್ ಕೊಂಡ್ಕೋಬಹುದು ವಿತೌಟ್ ಎನಿ ಏಜ್ ಬಿಯಾಸ್, ಎಲ್ಲರೂ ಎಲ್ಲ ರೀತಿಯ ವ್ಯಾನಿಟಿ ಬ್ಯಾಗ್ನ ಕೊಂಡ್ಕೋಬಹುದು. ಯಾವ್ಯಾವ ರೀತಿಯ ವ್ಯಾನಿಟಿ ಬ್ಯಾಗ್ನ ನಿಮಗೆ ಒಂದು ಒಳ್ಳೆಯ ಒಂದು ಯೂಸ್ಫುಲ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇವತ್ತಿನ ಈ ಮಾಹಿತಿ ಇರುವಂತಹ ಹಾಗೂ ವ್ಯಾನಿಟಿ ಬ್ಯಾಗ್ ಕಲೆಕ್ಷನ್ಸ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ, ಇಷ್ಟು ವ್ಯಾನಿಟಿ ಬ್ಯಾಗ್ಸ್ಗಳಲ್ಲಿ ನಿಮಗೆ ಯಾವ ವ್ಯಾನಿಟಿ ಬ್ಯಾಗ್ ತುಂಬ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ. ಇದು ನಾನು ಎಲ್ಲೂ ದಟ್ ಮೀನ್ಸ್ ಯಾವ ಒಂದು ಆನ್ಲೈನ್ ಶಾಪಿಂಗ್ ಮಾಡಿದ್ದಲ್ಲ, ಡೈರೆಕ್ಟಾಗಿ ಹೋಗ್ಕೊಂಡ್ಕೊಂಡಿದ್ದು. ಒಂದು ಮಾತ್ರ ನನ್ನ ತಂಗಿ ಆನ್ಲೈನ್ ಶಾಪಿಂಗಲ್ಲಿ ನನಗೆ ಕೊಡಿಸಿದ್ದು, ಅದು ಯಾವುದು ಅಂತ ನನಗೆ ಗೊತ್ತಿಲ್ಲ. ನೀವು ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ಬಂದು ಹೇಳಿ, ಕೇಳಿ
ನಾನು ಖಂಡಿತವಾಗಿಯೂ ಅವಳ ಹತ್ರ ತಿಳ್ಕೊಂಡು ಅದರ ಲಿಂಕ್ನ ಸಿಕ್ಕರೆ ಒಂದು ವೇಳೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ನಾನು ಅದನ್ನ ಹಾಕಿ ಪಿನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಲೈಕ್ ಆದರೆ ಲೈಕ್ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್.